ಹಾಯ್ ಡಿಯರ್ KCET ಸ್ಟೂಡೆಂಟ್ಸ್, ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮ್ಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಒಂದು ಶುಭ ಸುದ್ದಿ ಏನಂದರೆ, ನಾನು 3 ದಿನದ ಹಿಂದುಗಡೆನೇ ನಾನೊಂದು ವೀಡಿಯೋ ಮಾಡಿದ್ದೆ. ನಿಮ್ಮ ಒಂದು ರಿಸಲ್ಟು 2ನೇ ತಾರೀಕು ಆರ್ 1ನೇ ತಾರೀಕು ಅಂತ ಹೇಳಿದ್ದೆ. ಸೊ ಹೇಳ್ದಂಗೆ ನಿನ್ನೆ ಸಂಜೆ ದಿಢೀರನೇ ಒಂದು ರಿಸಲ್ಟ್ನ ಘೋಷಣೆ ಮಾಡಿದ್ದಾರೆ UGCETದು. ಸೊ ನೋಡ್ತಾ ಇರ್ಬೋದು, ಚೆಕ್ ಮಾಡೋ ಪ್ರೊಸೆಸ್ ಎಲ್ಲ ನಾನು ಅವೇ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಎಲ್ಲರೂ ನೋಡಿದ್ದಾರೆ ನಿಮ್ಮ ರಿಸಲ್ಟು. ನೋಡಿ, ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ಹೇಳ್ತೀನಿ. ಸೊ ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸಿಲ್ಲ ಅಂದರೆ ಸ್ವಲ್ಪ ಸಜೆಷನ್ಸ್ ಕೊಡ್ತೀನಿ. ನಿಮ್ಮ ಒಂದು ರ್ಯಾಂಕಿಂಗ್ ಲಿಸ್ಟ್ ಬಗ್ಗೆ ಒಂದು ರಿಸಲ್ಟ್ನ ಅನಲೈಸಸ್ ಮಾಡ್ತೀನಿ. ಇವಾಗ ನೋಡಿ, ಇಲ್ಲೇ ನಾನು ಹೇಳಿದ್ದೆ ನಿಮಗೆ. ನೋಡಿ, UGCET 2024 ಫಲಿತಾಂಶಗಳ ಲಿಂಕ್ ಅಂತ ನಾನು ಹೇಳಿದ್ದೆ ಮೊನ್ನೆ. ಹಾಗೆ ಬರುತ್ತೆ ಸೇಮು. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಆಯಿತು. ನೋಡಿ, ಜಸ್ಟ್ ಟ್ಯಾಪ್ ಮಾಡ್ತೀನಿ ನಾನು. ನೋಡಿ, ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಎಂಟ್ರ್ ಮಾಡಿ. ದೆನ್ ಸೆಕೆಂಡ್ ಆಪ್ಷನ್ ಏನಂದರೆ, ನಿಮ್ಮ ಒಂದು ಹೆಸರನ್ನ ಒಂದು ಫಸ್ಟಲ್ಲಿರೋ ಒಂದು 4 ಕ್ಯಾರೆಕ್ಟರ್ಸ್ನ ಎಂಟ್ರ್ ಮಾಡಿ. ನಿಮಗೆ ಗೊತ್ತಿದೆ, ಇವಾಗ ಮಾಮೂಲಿ ಎಕ್ಸಾಂಪಲ್ ಕೊಟ್ಟಿರಬೇಕಾದ್ರೆ CS ಲಹರಿ ಅಂದರೆ ಅದು CSLA, ಅದು 4 ಒಂದು ಕ್ಯಾರೆಕ್ಟರ್ಸ್ ಇದೆ. ಸೊ ಅಷ್ಟನ್ನು ನೀವು ಕರೆಕ್ಟಾಗಿ ನೀವು ಎಂಟರ್ ಮಾಡಿದರೆ ನೀವು ಒಂದು ರಿಸಲ್ಟ್ನ ನೋಡ್ಬೋದಾಗಿದೆ. ಸೊ ನೋಡಿ, ಈ ಒಂದು ನನ್ನ ಒಂದು ಒಪಿನಿಯನ್ ಪ್ರಕಾರ ನೋಡಿ, ಲಾಸ್ಟ್ ಇಯರ್ KCET ಸೊ ವಿತ್ ಪ್ರೂಫ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡಿ, ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ನ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ಲಾಸ್ಟ್ ಇಯರ್ 2023ಗೆ ಮಿನಿಮಮ್ 50K 50,000 ಹತ್ತತ್ರ ಸೀಟ್ಗಳಿತ್ತು. ಸೊ ನೋಡಿ, ಅದು ಈ ವರ್ಷ ಇನ್ಕ್ರೀಸ್ ಆಗಿದೆ. ಸೊ ಯಾರು ಭಯ ಬೀಳುವ ಅವಶ್ಯಕತೆ ಇಲ್ಲ. 2024ಗೆ ಅದು ನನ್ನ ಒಂದು ಒಪಿನಿಯನ್ ಪ್ರಕಾರ 65-70K ನಿಲ್ಬೋದು. ಸೊ ನೋಡಿ, ಶೀಟ್ಗಳು ಹಲವಾರು ಎಲ್ಲ ಬ್ರಾಂಚ್ಗಳು ಸೇರಿ ಒಂದು 70,000 ಒಂದು ಸೀಟ್ಗಳ ಹಂಚಿಕೆ ಆಗುತ್ತೆ ಈ ಬಾರಿ. ಸೊ ತುಂಬ ಜನ ಸ್ಟೂಡೆಂಟ್ಸು ನೋಡಿ, ಸರ್ ನಮ್ಮದೇ 1 ಲ್ಯಾಕ್ ಆಗಿದೆ, 2 ಲ್ಯಾಕ್ ಆಗಿದೆ, ಏನು ಮಾಡೋದು, ರ್ಯಾಂಕಿಂಗಲ್ಲಿ 1 ಲ್ಯಾಕ್ ಎಲ್ಲ ಬಂದಿದೆ. ಸೊ ದಯವಿಟ್ಟು ನೋಡಿ, 1 ಲ್ಯಾಕ್ 2 ಲ್ಯಾಕ್ ಆದವರು ದಯವಿಟ್ಟು ನೋಡಿ. ಸೊ 2 ಲ್ಯಾಕ್ ಆದವ್ರಿಗೆ ತುಂಬ ರಿಸ್ಕು. ಸೊ ನೋಡಿ, ನೀವು ಎಷ್ಟು ಹತ್ತತ್ರ ರಿಸಲ್ಟ್ ಬಂದಿರುತ್ತೆ, ನಿಮಗೆ ಒಳ್ಳೆ ಒಂದೊಂದು ಕಾಲೇಜ್ ಹಲವಾರು ಒಂದು ಡಿಪಾರ್ಟ್ಮೆಂಟ್ಗಳನ್ನ ರೆಫರ್ ಮಾಡಿರುತ್ತೆ. ಸೊ ಹಲವಾರು ಬ್ರಾಂಚ್ಗಳಿದೆ, ಒಂದೊಂದು ಕಾಲೇಜಲ್ಲಿ ಇಷ್ಟಿಷ್ಟು ಅಂತ ಇರುತ್ತೆ. ಈ ವರ್ಷ ಕೂಡ ಹಲವಾರು ಹೊಸ ಕಾಲೇಜ್ಗಳು ಓಪನ್ ಆಗಿದೆ. ಸೊ ಸೀಟ್ಗಳ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗಿರೋದನ್ನು ನಾವು ಗಮನಿಸ್ಬೋದು. ಲಾಸ್ಟ್ ಇಯರ್ 50,000 ಅಂದರೆ ಈ ವರ್ಷ ಒಂದು 70,000 ಹತ್ತತ್ರ ಹೋಗಿರುತ್ತೆ. ಸೊ ನೋಡಿ, ನಮ್ಮದು 1 ಲ್ಯಾಕ್ ಬಂದಿದೆ, ಸೊ ನಮ್ಗೆ ಬರಲ್ಲ ಅಂತ ನೀವು ಯಾವುದೇ ಕಾರಣಕ್ಕೂ ಡ್ರಾಪ್ಔಟ್ ಆಗೋದು ಅದೆಲ್ಲ ಮಾಡಬೇಡಿ. ಯಾಕಂದರೆ ನೋಡಿ, ಆ ಒಂದು 70,000 ಒಂದು 10,000-20,000 ಒಂದು ಬೇರೆ ಬ್ರಾಂಚ್ಗೆ ಹೋಗ್ಬೋದು. ಅವರು ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ನೀಟ್ಗೆ ಹೋಗ್ಬೋದು, ಅಥವಾ ಹಲವಾರು ಡ್ರಾಪ್ಔಟ್ ಆಗ್ಬೋದು. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಒಂದು ಸಿಗೋ ಚಾನ್ಸಸ್ ತುಂಬಾ ಇದೆ. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, 1 ಲ್ಯಾಕ್ ರ್ಯಾಂಕಿಂಗ್ ಬಂದಿದೆ, ಸೊ ನಮ್ಗೆ ಆಗಲ್ಲ ಅಂತ ಅಲ್ಲಿ ಕನ್ಫರ್ಮ್ ಆಗೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನೋಡಿ, ಲಾಸ್ಟ್ ಇಯರು ಹಿಂಗೆ ಆಗಿತ್ತು. ಸೊ ಹಲವಾರು ಸ್ಟೂಡೆಂಟ್ಸು 50,000ದಲ್ಲಿ ಹತ್ತತ್ರ 10K ಹತ್ತತ್ರ ಒಂದು ಡ್ರಾಪ್ಔಟ್ ಆಗಿತ್ತು. ಹಲವಾರು ರೀಸನ್ಸ್, ಒಂದು ಬೇರೆ ಬ್ರಾಂಚಿಗೆ ಹೋಗಿ ಇನ್ನೂ ಉಳಿಯುತ್ತೆ. ಸೊ ಹಲವಾರು ಸ್ಟೂಡೆಂಟ್ಸ್ ಹೆಂಗಂದರೆ, ಕೆಲವರು ಡ್ರಾಪ್ಔಟ್ ಆಗ್ತಾರೆ, ಇನ್ನು ಕೆಲವರು ನೀಟ್ಗೆ ರೆಡಿ ಆಗ್ತಾರೆ, ಇಲ್ಲಿ ಸ್ಕಿಪ್ ಮಾಡಿಬಿಡ್ತಾರೆ KCETನ. ಸೊ ಮುಂದೆ ನೀಟ್ಗೆ ರೆಡಿ ಆಗ್ತಾರೆ, ಈ ಥರ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಯಾರ್ದು 1 ಲ್ಯಾಕ್ ಬಂದಿರುತ್ತೆ, ಸೊ ಅವರೆಲ್ಲ ಯಾರ್ದು ಒಂದು ಭಯ ಪಡೋ ಅಗತ್ಯ ಇಲ್ಲ, ಎಲ್ಲ ಒಂದು ಚಾನ್ಸಸ್ ಇದೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. KCET ಸ್ಟೂಡೆಂಟ್ಸ್ಗೆ ಎಲ್ಲ ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇನ್ನೂ ಹೊಸ ಅಪ್ಡೇಟ್ಸ್ ಏನು ಬಂದರೂ ಬಿಡ್ತಾ ಹೋಗ್ತೀನಿ.